ಗಾಡಿ ತಗೊಂಡೆ ಈಗ ಗಾಡಿ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಆಲ್ರೆಡಿ ಮಳೆ ಜೋರಾಗಿ ಬರ್ತಾ ಇದೆ. ನನಗಂತೀಗ ಈ ಕಡೆ ಸೈಡು ಕೆರೆ ತರ ಇದೆ, ಇದೆಲ್ಲ ಮೀನೆಲ್ಲ ಹಿಡಿತಿರ್ತಾರೆ. ಈಗ ಡೆಲ್ಟಾ ಬೀಚ್ ಆಯಿತು, ಡೆಲ್ಟಾ ಬೀಚಿಂದ ಮಲ್ಪೆ ಬೀಚಿಗೆ ಹೋಗ್ತೀವಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಉಡುಪಿಗೆ ಬಂದಿದ್ದೀನಿ. ಉಡುಪಿ ನೋಡಿಕೊಂಡು ದೇವಸ್ಥಾನ ಆಮೇಲೆ ಬೀಚು ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ನಾನೊಬ್ಬನೇ ಅಲ್ಲ, ನಾನು ಸೊ ಇವತ್ತಿನ ಬ್ಲಾಗ್ ಉಡುಪಿ. ಗಾಡಿ ತಗೊಂಡೆ ಈಗ ಗಾಡಿ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇನ್ನ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಆಲ್ರೆಡಿ ಮಳೆ ಜೋರಾಗಿ ಬರ್ತಾ ಇದೆ. ಏನ್ ಮಾಡೋದಂತ ಗೊತ್ತಿಲ್ಲ. ನೋಡಿ ಸ್ವಲ್ಪ ಜೋರಾಗಿ ಬರ್ತಾ ಇದೆ. ಹೋಗಲ್ಲ ಏನಿಲ್ಲ. ಈಗ ಫ್ರೆಂಡ್ಸ್ ಇದು ಕನಕ ಗೋಪುರ ಅಂತ ಇದೆ. ದೇವಸ್ಥಾನ ಇನ್ನೊಂದ್ ಕಡೆ ಎಲ್ಲ ಕನಕ ಕಿಂಡಿ. ಬಟ್ ಇಲ್ಲೋಗಲ್ಲ, ಮೇನ್ ಎಂಟ್ರೆನ್ಸ್ ಇಂದ ಹೋಗ್ತೀನಿ. ಇಲ್ಲೇ ಚಪ್ಪಲ್ ಬಿಡೋದಿಲ್ಲ, ಇದೆ ಚಪ್ಪಲ್ ಸ್ಟ್ಯಾಂಡ್ ಬಿಟ್ಟೋಗ. ಫ್ರೆಂಡ್ಸ್ ಇದು ಕೃಷ್ಣ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಇದು. ಸಕ್ಕತ್ತಿರ್ತದೆ. ಇನ್ನು ಎಷ್ಟೊತ್ತಂಕ ಆಗುತ್ತಾ ಗೊತ್ತಿಲ್ಲ. ನೋಡಿ ಇಲ್ಲಿ ನೋಡ್ರಿ, ಫೋನಲ್ಲಿ ನೋಡ್ರಿ ಕಾಣಿಸ್ತದೆ. ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಗೋಶಾಲೆ ಇದೆ. ಗೋಶಾಲೆ ಒಳಗಡೆ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ. ಹಸುಗಳಿದೆ, ಎಲ್ಲ ಚೆನ್ನಾಗಿದೆ.
ಫ್ರೆಂಡ್ಸ್, ಇದು ನವರತ್ನ ಕಿಂಡಿ ಅಂದರೆ ಚಿನ್ನದ್ದು ಥರ ರಥ ಇದೆ. ಇಲ್ಲಿ ಚಿನ್ನದ ರಥ ಇದು. ಪಕ್ಕದಲ್ಲಿ ದೇವಸ್ಥಾನ ಇದೆ. ಫ್ರೆಂಡ್ಸ್, ನಾನಿವಾಗ ಡೆಲ್ಟಾ ಬೀಚಿಗೆ ಬಂದಿದ್ದೀನಿ. ಇದೇ ಡೆಲ್ಟಾ ಬೀಚು. ನೋಡಿ ಎಷ್ಟು ಏನಕ್ಕೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ನಾನು ಮಾತಾಡ್ತಾ ಇರೋದು. ಇದೇ ಡೆಲ್ಟಾ ಬೀಚಿಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಕಲ್ಲಿಂದೆಲ್ಲ ಇದೆ, ತುಂಬ ಹಿಂಗಿದೆ. ಇಲ್ಲೆಲ್ಲ ಓಡೋಗಿ ಎಗರ್ಬಿಡೋಣ ಅನ್ನೋ ಥರ ಅನ್ನಿಸ್ತದೆ ನನಗಂತೂ ಈಗ. ಇಲ್ಲೇ ಕುತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು, ಈ ಕಡೆ ಸೈಡು ಕೆರೆ ಥರ ಇದೆ. ಇದೆಲ್ಲ ಮೀನೆಲ್ಲ ಹಿಡಿತಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ ಕಡೆ ನಿಮಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಅಲ್ಲಿ ಒಬ್ಬರು ಕೂತವ್ರೆ, 2-3 ಜನ. ಸೊ ಅಲ್ಲಿ ಫಿಶಿಂಗ್ ಮಾಡ್ತಾ ಇರ್ತಾರೆ. ಇಲ್ಲೇ ಕೂತ್ಕೊಂಡಿದ್ದಾರೆ. ಚಿಕ್ಕಮ್ಮ ಅವರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ ಅವ್ರ ಜೊತೆಗೆ. ಅವರಿಗೂ ಮನೇಲೇ ಇದ್ದಾರೆ, ಅವರು ಪ್ರೆಷರಿಂದ ಬರೋಕ್ಕಾಗ್ತಾ ಇಲ್ಲ. ಸೊ ಲೇಯರ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ. ಲೇಯರ್ಸ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಅದು. ಈ ಟೈಮಲ್ಲಿ ಫುಲ್ ಪ್ರೆಷರ್ ಆಗಿರುತ್ತಲ್ಲ, ಮೈಂಡೆಲ್ಲ ಬ್ಲ್ಯಾಂಕ್ ಆಗಿರುತ್ತಲ್ಲ, ಸಣ್ಣದಾಗಿ ಬಂದ್ಬಿಡಿರಲ್ಲ, ಇಷ್ಟ ಇರುತ್ತೆ. ಫುಲ್ ಮೈಂಡೆಲ್ಲ ನಂದು ರಿಲ್ಯಾಕ್ಸ್ ಆಗ್ತದೆ ಈಗ. ನೆಕ್ಸ್ಟು ಮಲ್ಪೆ ಬೀಚಿಗೆ ಹೋಗ್ತೀನಿ. ಫಸ್ಟ್ ಈಗ ತುಂಬ ಹೊಟ್ಟೆ ಸಿಗ್ತದೆ. ಊಟ ಫಿಶ್ ಮೀಲ್. ಫ್ರೆಂಡ್ಸ್, ಈಗ ಡೆಲ್ಟಾ ಬೀಚ್ ಆಯಿತು. ಡೆಲ್ಟಾ ಬೀಚಿಂದ ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀನಿ. ಮಲ್ಪೆ ಬೀಚಲ್ಲಿ ಊಟ ಮಾಡೋಣ ಅಂತ. ಅಲ್ಲೇ ಫಿಶ್ ಊಟ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ, ಆನ್ಲೈನಲ್ಲಿ ನೋಡಿದೆ. ಸೊ ಅಲ್ಲೋಗಿ ಫಿಶ್ ಊಟ ತಿನ್ಕೊಂಡು ಸ್ವಲ್ಪ ಆಟ ಆಡ್ಕೊಂಡು ನೆಕ್ಸ್ಟ್ ಬೇರೆ ಏನಂತ ನೋಡೋಣ. ಆಲ್ಮೋಸ್ಟ್ ಇವತ್ತೇ ಎಲ್ಲ ಅಲ್ಲೇ ಇರುತ್ತೆ, ಇನ್ನೆಲ್ಲೂ ಇರಲ್ಲ. ಫ್ರೆಂಡ್ಸ್, ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು. ನನ್ನ ನೆಕ್ಸ್ಟ್ ಬ್ಲಾಗ್ ತನಕ ವೇಟ್ ಮಾಡ್ತಾರೆ. ಅಲ್ಲಿವರೆಗೂ ಬಾಯ್.